ಒಂದು ಭಕ್ತಿಗೀತೆಯನ್ನು ಅದಾಗದೇ ಆಲಿಸ್ಕೊಂಡು ಎದ್ದು ನಿಂತು ಅದಕ್ಕೆ ತಕ್ಕನಾಗಿ ಒಂಥರ ರೆಸ್ಪಾನ್ಸ್ ಮಾಡೋದಕ್ಕೆ ಶುರುವಾಯಿತು. ಆವಾಗ ಇಲ್ಲಿ ಬಂದವರು ಹೇಳಿದರು ಅದಕ್ಕೆ ನಿಮ್ಮ ಹಾಡನ್ನು ಕೇಳೋದಕ್ಕೆ ಆಸಕ್ತಿ ಇದೆ ಅಂಥೇಳಿ. ಹಾಗಾಗಿ ನಾವು ಅಲ್ಲಿ ಕೂತಂಥವ್ರು ಬಂದು ಬಸಪ್ಪನ ಮುಂದೆ ಕೂತ್ಕೊಂಡು ಹಾಡನ್ನ ಕೇಳ್ತೀವಿ. ನಾವು ಆಡ್ತಾ ಇದ್ದಂಗೆ ನಾವು ಯಾವ ರೀತಿ ಆಡ್ತಾ ಇದ್ವೋ ಅದೇ ರೀತಿ ಅದು ಕೂಡ ತನ್ನ ಕತ್ತನ್ನು ಅಲ್ಲಾಡಿಸ್ಕೊಳ್ತಾ ಅದನ್ನು ಆಲಿಸ್ತಕ್ಕಂಥ ರೀತಿ ಆಗಿರ್ಬೋದು, ಅದು ಕೊಡ್ತಕ್ಕಂಥ ರೆಸ್ಪಾನ್ಸ್ ಆಗಿರ್ಬೋದು, ನಮಗೆ ತುಂಬ ಒಂಥರ ಅಟ್ಯಾಚ್ಮೆಂಟ್ ಆಗಿ ಫೀಲ್ ಆಯಿತು. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವ್ರನ್ನ ಆಷಾಢ ಶುಕ್ರವಾರ ಇತ್ತು. ಇವತ್ತು ಹೋಗಿ ಭಗವಂತನ ದರ್ಶನ ಮಾಡಬೇಕು ಅಂತ ಅನ್ಸ್ಕೊಂಡೆ. ಯಾಕೆಂತೇಳಿ ನಾನು ತುಂಬ ದಿನ ಆಗಿತ್ತು ಭಗವಂತನ ನೋಡಿ. ಯಾಕೋ ಇವತ್ತು ತುಂಬಾ ನೆನಪಿಗೆ ಬರ್ತಾಯಿದ್ರು. ಹಾಗಾಗಿ ಬಸಪ್ಪನ ನೋಡೋಕ್ಕೆ ಅಂತ ಹೋದಾಗ ಅಲ್ಲಿ ನನಗೆ ಒಂದು ಖುಷಿ ವಿಚಾರ ಏನಂತಂದರೆ, ಈಗ ನಾವು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇದ್ದಾಗ NSS ಕ್ಯಾಂಪ್ ಅಂತೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ತುಂಬ ಜನ ಸ್ಟೂಡೆಂಟ್ಗಳಿದ್ರು. ನಾನು ಇವರೆಲ್ಲ ಭಕ್ತಾದಿಗಳಿರ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ನಮ್ಮ ಸ್ಟೂಡೆಂಟ್ ಕೂಡ ಭಕ್ತಾದಿಗಳಾಗಿ ಆ ಒಂದು ದೇವಸ್ಥಾನಕ್ಕೆ ಆಗಮಿಸಿದ್ರು. ಅಲ್ಲಿ ಭಕ್ತಿಗೀತೆಗಳನ್ನ ಕೂಡ ಹಾಡ್ತಾ ಇದ್ರು. ಅಲ್ಲಿ ಭಕ್ತಿಗೀತೆಗಳನ್ನ ಹಾಡ್ತಿರ್ಬೇಕಾದ್ರೆ ಬಸಪ್ಪನವರು ನಿದ್ದೆ ಮಾಡ್ತಿರ್ತಾರೆ. ಆ ನಿದ್ದೆಯಿಂದ ಎದ್ದು ನಿಂತು ಅವರು ಒಂದು ರಿಯಾಕ್ಷನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಅಂದಾನ್ಯಣ್ಣ ಗುಡ್ಡಪ್ಪ ಅವರು ಇರಲಿಲ್ಲ, ಅವರೆಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು. ಅಂಥ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಬಸಪ್ಪನ ಮುಂದೆ ಒಂದು ಭಕ್ತಿಗೀತೆನ ನಾವು ಹಾಡಿಸ್ತೀವಿ. ಅಂದರೆ ಆ ಭಗವಂತನ ಸೂಕ್ಷ್ಮ ನಮಗೂ ಸ್ವಲ್ಪ ಅರ್ಥ ಆಯಿತು. ಹಾಗಾಗಿ ಅಲ್ಲಿ ಆ ಭಗವಂತನ ಮುಂದೆ ಭಕ್ತಿಗೀತೆಯನ್ನು ಹಾಡುವಾಗ ಭಗವಂತ ಯಾವ ರೀತಿ ಶಿರಬಾಗಿ ಆ ಒಂದು ಭಕ್ತಿಗೀತೆನ ಕೇಳ್ತಾನೆ ಅಂದರೆ, ಆಹಾ, ನಾನಿಲ್ಲದಕ್ಕೆ ನೀವೇ ನೋಡ್ಕೊಂಬನ್ನಿ. ಕೃಷಿ ಮಹಾವಿದ್ಯಾಲಯ VC ಫಾರಂ ಮಂಡ್ಯ ಕಾರ್ಯಕ್ರಮದ ಅಧಿಕಾರಿಗಳು ಶಿಬಿರಾಧಿಕಾರಿಗಳಾದಂತಹ ಡಾಕ್ಟರ್ ಹರೀಶ್ ಪ್ರಸಾದ್ ಅವರು ಹಾಗೂ ಮೊತ್ತಳ್ಳಿಯ ಹಿರಿಯ ಸ್ವಯಂ ಸೇವಕರಾದಂತಹ ಸಚಿನ್ ಅವರು ಹಾಗೂ NSS ವಿದ್ಯಾರ್ಥಿಗಳಿಂದ ಮತ್ತೊಮ್ಮೆ ಬಸಪ್ಪನವರು ಭಕ್ತಿಗೀತೆಯನ್ನು ಕೇಳಬೇಕು ಅಂತೇಳಿ ಇಷ್ಟಪಡ್ತಾರೆ. ಬನ್ನಿ ಭಗವಂತನ ಮುಂದೆ ಯಾವ ರೀತಿ ಭಕ್ತಿಗೀತೆಗಳನ್ನು ಹಾಡ್ತಾರೆ ವಿದ್ಯಾರ್ಥಿಗಳು ಅಂತ ಮತ್ತೊಮ್ಮೆ ಕೇಳ್ಕೊಂಡು ಬರೋಣ. ಎರಡು ಕೈ ಹಿಡ್ಕೊಳ್ಳಿ. ಏನು ಮಾಡಲ್ಲ ಸರ್. ನಂಬಿದವರ ಮನೆಯ ಮಾತಾಗಿರ್ತಕ್ಕಂತಹ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಬ್ಬರು ವಿದ್ಯಾರ್ಥಿನಿಗಳನ್ನು ಹುಡುಕಿ ಸ್ವತಃ ಅವರಿಗೆ ಪಾದವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ಇದು ನಾವು ಕೂಡ ಅಂದ್ಕೊಂಡೇ ಇರಲಿಲ್ಲ, ಈ ಥರ ಬಸಪ್ಪನವರು ಹುಡುಕ್ತಾರೆ. ಅಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಅವರು ಇಬ್ಬರನ್ನ ಸೂಚನೆಯನ್ನು ಮಾಡಿ ಹುಡುಕಿ ಅವರಿಗೆ ಒಂದು ಪಾದವನ್ನು ಕೊಡ್ತಾರೆ. ಎರಡು ಕೈನು ಕೊಡಿ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಅಲ್ಲಿ ಬಂದಿರತಕ್ಕಂತಹ ಡಾಕ್ಟರ್ ಹರೀಶ್ ಪ್ರಸಾದ್ ಅವರು ಹಾಗೂ ಎಲ್ಲ NSS ವಿದ್ಯಾರ್ಥಿಗಳಿಗೆ ಹಾಗೂ ಸಚಿನ್ ಅವ್ರಿಗೂ ಕೂಡ ಪಾದ ಕೊಡುವುದರ ಮುಖಾಂತರ ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ನಿನ್ನ ಕೆಲಸ ಯಾವಾಗ ಇದ್ರು ನಾನು ಏನೇ ಇದ್ರು ಬಂದು ಮಾಡ್ತೀನಿ ಕಣಪ್ಪ. ನನಗೆ ನಾವು ಸಚಿನ್ ಅಂತ ಪಕ್ಕದ ಮೊತ್ತಳ್ಳಿ ಗ್ರಾಮದವರು. ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಮಕ್ಕಳು. ಇವರು ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ NSS ಕ್ಯಾಂಪ್ನ ಮೇಲೆ ನಮ್ಮ ಗ್ರಾಮಕ್ಕೆ ಕಳೆದ ಸೋಮವಾರದಿಂದ ನಮ್ಮ ಗ್ರಾಮದಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಇವತ್ತು ಶುಕ್ರವಾರ ಇರೋದ್ರಿಂದ
ಈ ಭಾಗಕ್ಕೆ ಬಂದು ಸ್ವಾಮಿ ಭೂಮಿಸಿದ್ದೇಶ್ವರ ಸ್ವಾಮಿ ಮತ್ತು ಬಸವಪ್ಪನವರ ಆಶೀರ್ವಾದ ಪಡಿಬೇಕು, ಆ ಸ್ವಾಮಿಗೆ ಪೂಜೆ ಸಲ್ಲಿಸಬೇಕು ಅಂತೇಳಿ ಇಂದು ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನದ ಆವರಣಕ್ಕೆ ಬಂದು ಸ್ವಾಮಿಗೆ ಪೂಜೆಯನ್ನು ನಾವು ದೇವಾಲಯದಲ್ಲಿ ಮಕ್ಕಳು ನಾವು ಹಾಡನ್ನು ಹಾಡ್ತೀವಿ ಅಂಥೇಳಿ ಹಾಡನ್ನು ಹಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಸ್ವಾಮಿ ಬಸವಪ್ಪ ಸ್ವಾಮಿ ನಮ್ಮ ಮಕ್ಕಳ ಹಾಡುಗಳನ್ನು ಕೇಳಿ ಅವರೇ ತಾನಾಗಿ ಎದ್ದು ನಿಂತು ಆ ಜಾಗಕ್ಕೆ ಬರೋಕ್ಕೆ ಅವರು ಮುಂದೆ ಬರ್ತಾಯಿದ್ರು. ನಾವೇ ಆಗ ಆ ಸ್ಥಳಕ್ಕೆ ಬಂದು ಹಾಡನ್ನು ಹಾಡ್ದೋ. ಅಂಥ ಸಂದರ್ಭದಲ್ಲಿ ಸ್ವಾಮಿಯವರು ಇಬ್ಬರು ಹೆಣ್ಮಕ್ಳುಗಳಿಗೆ ಅವರೇ ಬಂದು ನೇರವಾಗಿ ಪಾದವನ್ನು ಕೊಟ್ಟರು. ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಾವು ಸಹ ಎಲ್ಲ ಶಿಬಿರಾರ್ಥಿಗಳು ಹಾಗೆ ಕಾರ್ಯಕ್ರಮಾಧಿಕಾರಿಗಳನ್ನು ಸೇರಿ ಎಲ್ಲರೂ ಪಾದ ಕೇಳಿದ್ವಿ. ಎಲ್ರಿಗೂ ಶ್ರೀ ಸ್ವಾಮಿ ಭೂಮಿಸಿದ್ದೇಶ್ವರ ಸ್ವಾಮಿಯವರ ಬಸವಪ್ಪ ಸ್ವಾಮಿಯವರು ಎಲ್ರಿಗೂ ಪಾದವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಬಿರಾರ್ಥಿಗಳು ಮುಂದೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಒಳ್ಳೊಳ್ಳೆ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ನಾನು ಸ್ವಾಮಿ ಭೂಮಿಸಿದ್ದೇಶ್ವರ ಸ್ವಾಮಿ ಹಾಗೂ ಬಸವಪ್ಪ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ಬಸಪ್ಪಂಗೋಸ್ಕರ ಹಾಡಾಡುವಾಗ ಕರೆದು ನಮ್ಮ ಕೈಲಿ ಹಾಡಿಸ್ಕೊಂಡು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ತುಂಬ ಖುಷಿ ಇದೆ. ಎಸ್ ಕ್ಯಾಂಪಲ್ಲಿ ಇದ್ವಿ. ಹಾಗೆ ದೇವಸ್ಥಾನಕ್ಕೆ ಜಸ್ಟ್ ಹಂಗೆ ನೋಡ್ಕೊಂಡು ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಇದೊಂದು ವಿಶೇಷ ಆಚರಣೆ ಇತ್ತು, ಇಲ್ಲಿ ಬಸಪ್ಪ ದೇವರಿತ್ತು. ಅದನ್ನು ಹಾಗೆ ಜಸ್ಟ್ ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋದ್ವಿ. ದರ್ಶನ ಆದಮೇಲೆ ಹಾಗೆ ನಾವು ಕೂತ್ಕೊಂಡು ಹಾಡು ಹೇಳ್ತಾ ಇದ್ವಿ. ನಾವು ಹೇಳ್ತಕ್ಕಂಥ ಒಂದು ಭಕ್ತಿಗೀತೆಯನ್ನು ಅದೇ ಆಲಿಸ್ಕೊಂಡು ಎದ್ದು ನಿಂತು ಅದಕ್ಕೆ ತಕ್ಕನಾಗಿ ಒಂಥರ ರೆಸ್ಪಾನ್ಸ್ ಮಾಡೋದಕ್ಕೆ ಶುರುವಾಯಿತು. ಆವಾಗ ಇಲ್ಲಿ ಬಂದವರು ಹೇಳಿದರು ಅದಕ್ಕೆ ನಿಮ್ಮ ಹಾಡನ್ನು ಕೇಳೋದಕ್ಕೆ ಆಸಕ್ತಿ ಇದೆ ಅಂಥೇಳಿ. ಹಾಗಾಗಿ ನಾವು ಅಲ್ಲಿ ಕೂತಂಥವ್ರು ಬಂದು ಬಸಪ್ಪನ ಮುಂದೆ ಕೂತ್ಕೊಂಡು ಹಾಡನ್ನ ಕೇಳ್ತೀವಿ. ನಾವು ಆಡ್ತಾ ಇದ್ದಂಗೆ ನಾವು ಯಾವ ರೀತಿ ಆಡ್ತಾ ಇದ್ವೋ ಅದೇ ರೀತಿ ಅದು ಕೂಡ ತನ್ನ ಕತ್ತನ್ನು ಅಲ್ಲಾಡಿಸ್ಕೊಂತ ಅದನ್ನು ಆಲಿಸ್ತಕ್ಕಂಥ ರೀತಿ ಆಗಿರ್ಬೋದು, ಅದು ಕೊಡ್ತಕ್ಕಂಥ ರೆಸ್ಪಾನ್ಸ್ ಆಗಿರ್ಬೋದು, ನಮಗೆ ತುಂಬ ಒಂಥರ ಅಟ್ಯಾಚ್ಮೆಂಟ್ ಆಗಿ ಫೀಲ್ ಆಯಿತು. ಅದಾದಮೇಲೂ ಕೂಡ ಅದನ್ನ ಫ್ರೀಯಾಗಿ ಬಿಟ್ಟಾಗಲೂ ಕೂಡ ಒಂದು ರೌಂಡ್ ಹಿಂಗೆ ಹೋಗಿ ಬಂದು ಮತ್ತೆ ಹಾಡು ಹೇಳ್ತಕ್ಕಂಥ ವಿದ್ಯಾರ್ಥಿಗಳಲ್ಲೇ ಒಂದಿಬ್ಬರಿಗೆ ಯಾವ್ದಾರ ಪಾದಗಳನ್ನು ತಾನೇ ಕೊಡ್ತು. ಇದು ತುಂಬ ಒಂಥರ ಟಚಿಂಗ್ ಫೀಲ್ ಆಯಿತು. ಅದೇ ರೀತಿಯಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಜಸ್ಟ್ ದೇವ್ರ ದರ್ಶನ ಮಾಡ್ತೀವಿ, ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಏನೋ ಮನಃಶಾಂತಿ ಸಿಗುತ್ತೆ, ಹಾಗೆ ಬರ್ತೀವಿ. ಆದರೆ ಇಲ್ಲಿ ಯಾವಾಗ ನಾವು ಬಸವನ ಹತ್ರ ಒಂಥರ ಇಂಟರ್ಯಾಕ್ಟ್ ಮಾಡ್ತೀವಿ, ಅವಾಗೇನೋ ಒಂಥರ ಎಲ್ಲದಕ್ಕಿಂತ ವಿಶೇಷವಾದಂಥ ಒಂದು ಭಕ್ತಿ ಮನೋಭಾವನೆ ನಮ್ಮೆಲ್ರಿಗೂ ಪ್ರಾಪ್ತವಾಯಿತು. ಆ ರೀತಿ ಫೀಲ್ ಆಗ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನೋಡಿದ್ರಲ್ವಾ ಗೈಸ್, ಈ ಒಂದು ವಿಡಿಯೋ ನೀವೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನಮ್ಮ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ಯಾವ ರೀತಿ ಮಗುವಾಗಿ ಆ ಒಂದು ಭಕ್ತಿ ಗೀತೆಗಳನ್ನು ಮಕ್ಕಳ ಹತ್ರ ಕೇಳಿದ್ರು ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ NSS ಕ್ಯಾಂಪ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ಅವರ ಭವಿಷ್ಯ ಉತ್ತುಂಗವಾಗಿರಲಿ, ಉಜ್ವಲವಾಗಿರಲಿ ಅಂತ ಕೇಳಿ ನಾನು ಕೂಡ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.